ಆಮೇಲೆ ಸ್ಕ್ಯಾನಿಂಗ್ ಬರುವಂತ ಕೆಲವು ಪೇಷಂಟ್ಸ್ ಏನ್ ಮಾಡ್ತಾರೆ, ಫ್ರಂಟ್ ಆಫೀಸ್ ಅಲ್ಲಿ ಕೆಲವೊಂದ್ಸಲ ಗಲಾಟೆ ಮಾಡ್ತಾರೆ. ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಏನಕ್ಕೆ ಅಂತಂದ್ರೆ ಅವ್ರ ಕಂಪ್ಲೇಂಟ್ ಏನಾಗಿರುತ್ತೆ ಅಂತಂದ್ರೆ, ಏನ್ರಿ ಸ್ಕ್ಯಾನಿಂಗ್ ಮಾಡಿರೋ ಪೇಷಂಟ್ ಮತ್ತೆ ಮತ್ತೆ ಸ್ಕ್ಯಾನ್ ಮಾಡ್ತಾ ಇದ್ದೀರಾ, ನಮ್ಗೆ ಎಷ್ಟು ಲೇಟ್ ಆಗ್ತಾ ಇದೆ, ನೀವು ಹೇಳಿರೋ ಒಂದ್ ಟೈಮು ನಮ್ಮನ್ನ ಇಷ್ಟು ಲೇಟ್ ಆದ್ರೂ ತಗೊಳ್ತಾ ಇಲ್ವಲ್ಲ ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಈ ತರ ಯಾಕಾಗುತ್ತೆ ಅಂತಂದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಕೆಲವೊಂದ್ಸಲ ಬೇಬಿ ಪೊಸಿಷನ್ ಇಲ್ಲ ಅಂತಂದ್ರೆ ನಾವು ರಿಪೀಟೆಡ್ ಆಗಿ ಸ್ಕ್ಯಾನ್ ಮಾಡ್ಬೇಕಾಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಪ್ರೆಗ್ನೆಂಟ್ಸ್ಗೆ ಸ್ವಲ್ಪ ವಾಕ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡ್ತೀವಿ. ಮತ್ತೆ ಬೇಬಿ ಟರ್ನ್ ಆಗಿಲ್ಲ ಅಂತಂದ್ರೆ ನಾವು ಸ್ವೀಟ್ಸ್ ತಿನ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡ್ತೀವಿ. ಹಾಗಾಗಿ ಅದೇ ಪೇಷಂಟ್ ನಾವು ರಿಪೀಟೆಡ್ ಆಗಿ ಸ್ಕ್ಯಾನಿಂಗ್ ಮಾಡಿದಾಗ ಏನಾಗುತ್ತೆ, ಗೊತ್ತಿಲ್ದಿರೋರಿಗೆ ಏನಿದು ಅದೇ ಪೇಷಂಟ್ ರಿಪೀಟೆಡ್ ಆಗಿ ಸ್ಕ್ಯಾನ್ ಮಾಡ್ತಾ ಇದಾರೆ, ನಮ್ಗೆ ಡಿಲೇ ಆಗ್ತಾ ಇದೆ ಅನ್ಕೊಳ್ತಾರೆ. ಸೊ ಫ್ಯಾಕ್ಟ್ ಈಸ್, ಮಗು ಪೊಸಿಷನ್ ಬರೋವರೆಗೂ ನಾವು ಸ್ಕ್ಯಾನ್ ಕಂಪ್ಲೀಟ್ ಮಾಡಕ್ ಆಗಲ್ಲ. ಹಾಗಾಗಿ ಕೆಲವೊಂದ್ಸಲ ಡಿಲೇ ಆಗುತ್ತೆ. ಸೊ ಪ್ಲೀಸ್ ಕೋಆಪರೇಟ್ ಮಾಡಿ. ಇದು ನಮ್ಮ ಸೆಂಟ್ರಲ್ಲೇ ಅಂತಲ್ಲ, ಇಡೀ ವರ್ಲ್ಡ್ ನೀವು ಎಲ್ಲೇ ಸ್ಕ್ಯಾನಿಂಗ್ ಮಾಡಿದ್ರು ಕೆಲವೊಂದ್ಸಲ ಈ ತರ ಆಗುತ್ತೆ. ಹಾಗಾಗಿ ಈ ತಿಳುವಳಿಕೆ ಏನ್ ಮಾಡಿ, ನಿಮ್ಮ ಕೊಲೀಗ್ಸ್ ಇಲ್ಲ ನಿಮ್ ಫ್ರೆಂಡ್ಸ್ ಸ್ಕ್ಯಾನಿಂಗ್ ಹೋದಾಗ ಈ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ತಾಳ್ಮೆಯಿಂದ ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು.